ಬಹುಶಃ ಪಿಕ್ಚರ್ ನೋಡೋದು ಕಡಿಮೆ, ಆದರೆ ರವಿ ಅಣ್ಣನ ಆ್ಯಕ್ಟ್ ನೋಡಿ ಅವರು ಕೂಡ ಯಾವತ್ತೂ ನೋಡದಿದ್ದವ್ರು ಮನ್ಸು ಹೊತ್ತು ಹೋದ್ರು ರವಿ ಅಣ್ಣನಿಗೆ. ಅದೇ ರೀತಿ ಇಲ್ಲಿ ಮಕ್ಕಳು ಹೇಳಿದ್ರು ರವಿ ಅಣ್ಣನೇ ಬೇಕಂತ ಹೇಳಿ. ಆಗ ಅವರ ಆಶಯಕ್ಕೆ ತಕ್ಕಂತೆ ರವಿ ಅಣ್ಣನನ್ನು ಕರೆಸಿದ್ದೇವೆ. ಸುಭಾಷ್ ಚಂದ್ರ ಶೆಟ್ಟಿ ಅವರೇ, ಪ್ರಾಂಶುಪಾಲರಾದ ರೂಪಾಶಣಿಯವರ ಹಾಗೂ ನೆರೆದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ಮಾಧ್ಯಮ ಬಂಧುಗಳೇ, ವಿದ್ಯಾರ್ಥಿಗಳೇ. ಶನಿಲ್ ಗೌತಮ್ ಅವ್ರು ಹೇಳಿದರು ವಿದ್ಯಾರ್ಥಿಗಳಿಗೆ ಯಾವ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇದೆ ಅದಕ್ಕೆ ಹೋಗಬೇಕು ಅಂತ ಹೇಳಿ. ಬಹುಶಃ ನಾವು ಕೂಡ ಇವತ್ತು ನಮ್ಮ ಗುರುಕುಲದಲ್ಲಿ 20 ವರ್ಷದ ಈ ಅನುಭವದಲ್ಲಿ ನಾನು ಹೇಳೋದು, ನಾವು ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗೆ ಸಮಾನವಾದಂಥ ಒಂದು ಅವಕಾಶವನ್ನು ಕೊಟ್ಟು ನಮ್ಮ ವಿದ್ಯಾರ್ಥಿಗಳನ್ನು ಬೆಳೆಸ್ತಾ ಇದ್ದೇವೆ. ಇವತ್ತು ನಮ್ಮ ಹಿರಿಯ ವಿದ್ಯಾರ್ಥಿಗಳು ಕೆಲವೊಬ್ಬರು ತಮ್ಮದೇ ಆದ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ವಿದ್ಯಾರ್ಥಿಗಳು ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಇವತ್ತಿನ ನಮ್ಮ ಇಲ್ಲಿಯ ವಿದ್ಯಾರ್ಥಿಗಳು ಕೂಡ ಸ್ಪೋರ್ಟ್ಸ್ ಇರಲಿ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರಲಿ, ಅದರಲ್ಲಿ ಎಲ್ಲದರಲ್ಲೂ ಇದ್ದಾರೆ. ನಾನು ಶನಿಲ್ ಗೌತಮ್ ಅವರು ಮಾತಾಡ್ತಾ ನಾನು ಹೇಳ್ತಾ ಇದ್ದೆ, ನಮ್ಮಲ್ಲಿ ಡ್ಯಾನ್ಸ್ ಇದೆ, ನೃತ್ಯ ಇದೆ, ಸ್ಕೇಟಿಂಗ್ ಇದೆ. ಅವ್ರು ಹೇಳಿದರು ಒಂದು ಆ್ಯಕ್ಟಿಂಗ್ ಕ್ಲಾಸನ್ನು ಕೂಡ ತೆರೀರಿ ಮೇಡಮ್ ಅಂತ. ನಿಜವಾಗಿ ನನಗೆ ಕೂಡ ಮನಸ್ಸಿತ್ತು, ಆದರೆ ನಮಗೆ ಸರಿಯಾದ ಒಂದು ವ್ಯಕ್ತಿ ಸಿಗಲಿಲ್ಲ ಅಂತ ಕಾಯ್ತಾ ಇದ್ವಿ. ಬಹುಶಃ ಒಂದು ವ್ಯಕ್ತಿ ಸಿಕ್ಕಿದಾಗ ಬಹುಶಃ ಮಕ್ಕಳಿಗೆ ಆದಷ್ಟು ಅವರಲ್ಲಿರುವಂಥ ಪ್ರತಿಭೆಯನ್ನು ಹೊರತರಲಿಕ್ಕೆ ಇನ್ನಷ್ಟು ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಹಾಕಿಕೊಳ್ಬೇಕಂತ ಒಂದು ಆಲೋಚನೆಯನ್ನು ನಾವು ಇಟ್ಟುಕೊಂಡು ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಭಾಳ ಶ್ರಮಿಸ್ತಾ ಇದ್ದೇವೆ. ಬಹುಶಃ ನಮ್ಮ ಸ್ಕೂಲ್ 20 ವರ್ಷದಿಂದ ಪ್ರಾರಂಭವಾಗಿ ಇವತ್ತಿನವರೆಗೆ ಬಹುಶಃ ನಮ್ಮಲ್ಲಿ ಆದಂಥ ಕಾರ್ಯಕ್ರಮಗಳು ಎಲ್ಲ ಉತ್ತಮ ಗುಣಮಟ್ಟದ ಕಾರ್ಯಕ್ರಮಗಳೇ ನಡೆದಿದೆ ಇಲ್ಲಿ. ಇಂಥ ಕಾರ್ಯಕ್ರಮಗಳಲ್ಲಿ ಇವತ್ತಿನ ಕಾರ್ಯಕ್ರಮ ಬಹುಶಃ ನಮ್ಮ ಪೋಷಕರು ಹಾಗೂ ಶಿಕ್ಷಕರ ಒಂದು ಶ್ರಮದ ಸಂಕೇತ. ಇವತ್ತಿನ ಕಾರ್ಯಕ್ರಮ ನಾವು ಹೀಗೆ ಮಾತಾಡ್ತಾ ಹೇಳಬೇಕಾದ್ರೆ ಎಲ್ಲ ಪೋಷಕರು ಮತ್ತು ಶಿಕ್ಷಕರು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ, ಅದು ಈಗ ಎಕ್ಸಾಮ್ ಟೈಮ್, ಎಲ್ಲರಿಗೆ ಎಕ್ಸಾಮ್ ಆಗ್ತಾ ಇದೆ, ಪ್ರಿಪ್ರೇಟರಿ ಎಕ್ಸಾಮ್ ನಡೀತಾ ಇದೆ. ಆದರೂ ಕೂಡ ಪೋಷಕರು ಒಂದು ವಿಶೇಷವಾದಂಥ ಮುತುವರ್ಜಿಯನ್ನು ವಹಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಥಾಗಿ ನಮ್ಮ ಶಿಕ್ಷಕ ಬಂಧುಗಳಿದ್ದಾರೆ, ವಿದ್ಯಾರ್ಥಿಗಳು ಕೂಡ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಅಣಿಯಾಗಿದ್ದಾರೆ. ಬಹುಶಃ ನಾವು ಯಾರು ಅತಿಥಿಗಳನ್ನು ಕರೆಯಬೇಕನ್ನುವಾಗ ಅವರ ಮಕ್ಕಳ ಒಂದು ಆಶೆ ಇದ್ದದ್ದೇ ರವಿ ಅಣ್ಣ ಅಂಥೇಳಿ. ಮಕ್ಕಳ ಆಶಯದಂತೆ ನಾವು ರವಿ ಅಣ್ಣ ಅವರನ್ನು ಮೀಟಾಗಿ ಇವತ್ತು ರವಿ ಅಣ್ಣ ನಮ್ಮ ಜೊತೆ ಇದ್ದಾರೆ. ರವಿ ಅಣ್ಣನಿಗೆ ಒಂದು ವಿಶೇಷ ಅಂತ ಹೇಳಿದರೆ, ನಾವು ಪಿಕ್ಚರ್ ನೋಡೋದು ಕಡಿಮೆ, ಅದರಲ್ಲೂ ಸುಭಾಷ್ ಸರ್ ಅಂತೂ ನೋಡೋದೇ ಇಲ್ಲ. ಆದರೆ ನನ್ನ ಮಗಳು ಬಂದು ಹೇಳ್ದಾಳೆ, ಪಾಪ ಇದೊಂದು ಪಿಕ್ಚರ್ ನೋಡಿ ಅಂಥೇಳಿ. ಅವರು ಮನೇಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಆನ್ ಮಾಡಿಕೊಂಡು ಈ ಪಿಕ್ಚರ್ ನೋಡಿದ ಮೇಲೆ ಚೆನ್ನಾಗಿದೆ ಅಂತಿದ್ರು. ಬಹುಶಃ ಪಿಕ್ಚರ್ ನೋಡೋದು ಕಡಿಮೆ, ಆದರೆ ರವಿ ಅಣ್ಣನ ಆ್ಯಕ್ಟ್ ನೋಡಿ ಅವರು ಕೂಡ ಯಾವತ್ತೂ ನೋಡದಿದ್ದವ್ರು ಮನ್ಸು ಹೊತ್ತು ಹೋದ್ರು ರವಿ ಅಣ್ಣನಿಗೆ. ಅದೇ ರೀತಿ ಇಲ್ಲಿ ಮಕ್ಕಳು ಹೇಳಿದ್ರು ರವಿ ಅಣ್ಣನೇ ಬೇಕಂತ ಹೇಳಿ. ಆಗ ಅವರ ಆಶಯಕ್ಕೆ ತಕ್ಕಂತೆ ರವಿ ಅಣ್ಣನನ್ನು ಕರೆಸಿದ್ದೇವೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ, ಎಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮ ಪ್ರೇರಣೆಯ ಮಾತುಗಳಿಗೆ ಧನ್ಯವಾದಗಳು ಮೇಡಮ್.